ಸೆಷನ್ದು ಕೋಲ್ಡ್ ಸ್ಟಾರ್ಟ್ ಆಗಿದೆ. ಜಯ ಆಂಜನೇಯ. ಬಾಯ್ ಮಾಮ್, ಬಾಯ್ ಡ್ಯಾಡ್. ಇದು ಬಂದು ಸೆಕೆಂಡ್ ಅಟೆಂಪ್ಟ್ ಈ ರೈಡ್ದು. ಏನಾಗಿತ್ತು ಅಂದರೆ ಟ್ರಂಪ್ ಬೈಯನ್ನ ನಾವು ಟ್ರಂಪ್ ಶೋರೂಮಿಗೆ ಬಿಟ್ಟಿದ್ವಿ. ಜನರಲ್ ಸರ್ವಿಸು, ಬ್ರೇಕ್ ಪ್ಯಾಡ್ಸ್ ಚೇಂಜ್ ಮಾಡಬೇಕಿತ್ತು. ಎಲ್ಲ ಜನರಲ್ ಚೆಕಪ್ಪು, ಪ್ಯಾಡ್ಸು, ಚೈನ್ ಲ್ಯೂಬು. ಯಾಕಂದರೆ ಈ ಗಾಡಿಗಳು 10,000-15,000 ಸರ್ವಿಸ್ ಆಗೋದು. ಮಾಡಿಸಿದ್ವಿ. ಮಾಡಿಸಿ ಹೋದ್ಮೇಲೆ ಗೊತ್ತಾಯಿತು ದಟ್ ಈ ಇಂಜಿನ್ ಟೆಂಪ್ರೇಚರ್ ಏನು ನೋಡ್ತಾ ಇದ್ದೀರಾ, ಈಗ 3 ಕಡ್ಡಿ ಬಂದಿದೆ, ಫ್ಲ್ಯಾಶ್ ಆಗೋಕ್ಕೆ ಸ್ಟಾರ್ಟ್ ಆಗೋಯ್ತು. ಯೂಶ್ವಲಿ ಕಾರಲ್ಲೂ ಹಂಗಾದಾಗ ಫಸ್ಟ್ ಗಾಡಿ ಆಫ್ ಮಾಡಬೇಕು, ಸೈಡ್ಗೆ ಹಾಕ್ಬಿಟ್ಟು ಮಾಡಿ ಸ್ಟ್ಯಾಂಡ್ ಹಾಕ್ಬೇಕಾದ್ರೆ ನೋಡ್ತಾ ಇದ್ದೀನಿ ಕೂಲೆಂಟ್ ಬಯ್ಯ ಚೆಲ್ತಾ ಇದ್ದಾರೆ. ಗೋವಾಗ ಅಲ್ಲಿಂದ ಒಂದು ಗೂಡ್ಸ್ ಆಟೋ ಮಾಡಿ ಬೈಯನ್ನು ಹಚ್ಚಿಸಿ ಟ್ರಾಂಪ್ ಶೋರೂಮಿಗೆ ತಂದು ಕೊಟ್ಟು ಬಾಸ್ನ ನೆನ್ನೆನೇ ಸರಿ ಮಾಡಿದ್ರು. ವಿತಿನ್ ಹಾಫ್ ಅ ಡೇಯಲ್ಲಿ ಮಾಡಿ ನನಗೆ ಫೋನ್ ಮಾಡಿದ್ರು, ಬಾಸ್ ನಿಮ್ಮ ಗಾಡಿ ರೆಡಿ ಇದೆ. ಬೇಗ ಥ್ಯಾಂಕ್ಸ್ ಟು ಸರ್ವಿಸ್ ಮ್ಯಾನೇಜರ್ ರಘು ಅಂತ. ಥ್ಯಾಂಕ್ಸ್ ಟು ಟ್ರಾಂಪ್, ನನ್ನ ಸಮಸ್ಯೆಗೆ ಒಂದು ಸೊಲ್ಯೂಷನ್ ಕೊಟ್ಟು ನೆನ್ನೆ ಇನ್ಕಂಪ್ಲೀಟ್ ಬಿಟ್ಟಿರೋ ರೈಡ್ನ ಇವತ್ತು ಕಂಪ್ಲೀಟ್ ಮಾಡೋಕ್ಕೆ ಮಾಡಿದ್ದೀರಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೈಸೂರಿಯನ್ ಮೋಟೋ ವ್ಲಾಗರ್. ಸೊ ಇವತ್ತು ನಾವು ಹೋಗ್ತಾ ಇರೋದು ಒಂದು ಶಾರ್ಟ್ ರೈಡು. ಫಸ್ಟು ಹಾಸನಿಂದ ಬೇಲೂರು ಚಾರ್ಮಡಿ ಘಾಟ್ಸ್, ಅಲ್ಲಿಂದ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಬಿಸ್ಲೆ ಘಾಟ್, ಕುಶಾಲನಗರಿಂದ ಬ್ಯಾಕ್ ಟು ಮೈಸೂರು. ಈ ಅಮಾವಾಸ್ಯದ ರಾತ್ರಿಯಲ್ಲಿ ಮೊದಲೇ ಗಾಡಿ ತಕ್ಕೊ ಹೋಯ್ತಾರೋ ಒಂದು ಡಬಲ್ ಗುಂಡಿಗೆ ಬಾಯಲ್ಲಿ ಬಂದಿದೆ ಅಂದರೆ ನಮ್ಮ ಸ್ಪಾಟಿಫೈಯರ್ ಇನ್ನೂ ಹಂಗೆ ಬ್ಲಡಿ ಮೇರಿ ಅಂತ ಬರ್ತಾ ಇದೆ. ಇದು ವೆನ್ಸ್ಡೇ ಅನ್ನೋ ಸೀರೀಸ್ದು ಸಿಚುವೇಶನ್ ತಕ್ಕಂಗೆ ದಿಂಗ್ತಾ ಇದೆ. ಆಲ್ಮೋಸ್ಟ್ ಹೊಳೆ ನರಸೀಪುರ ರೀಚ್ ಆಗಬೇಕೀಗ. ಒಳ್ಳೆಯ ನೇರ ಸ್ಟೇಷನ್ ನೋಡಿ ಅರ್ಲಿ ಮಾರ್ನಿಂಗ್ ವರ್ಕ್ಸ್ನ ಮುಗಿಸ್ಕೊಂಡೆ. ಪೆಟ್ರೋಲ್ ಹಾಕೋರಂತೂ ಒಬ್ಬರು ಇಲ್ಲ, ಬಂಕ್ ಓಪನ್ ಇದೆ. ಇಲ್ಲಿ ಒಂದು ಸ್ಪೆಷಲ್ ಫೀಚರ್ ಇದೆ, ನಿಮ್ಗೆ ಇಷ್ಟ ಇದ್ದರೆ ಮಾಡಿ, ಇಲ್ಲಾಂದರೆ ಜಸ್ಟ್ ಫಿಲ್ ಹೊರಡ್ಬೋದು. ಬಂದೆ ಎಲ್ಲ ಪಾಪ ಮಲಗಿದ್ರು, ಏನು ಡಿಸ್ಟರ್ಬ್ ಮಾಡೋದು. ಸದ್ಯಕ್ಕಿದೆ ಮುಂದೆ ಹಾಸನ ಮುಂದೆ ಎಲ್ಲರೂ ಬಂಕಲ್ಲಿ ನಿಲ್ಸ್ಕೊಳ್ಳೋದು. ಇಲ್ಲಿ ಸ್ವಲ್ಪ ರೋಡ್ ಚೆನ್ನಾಗಿದೆ, ನೋ ಬ್ಯಾಂಡೇಜ್ ರೋಡ್, ನೋ ಬಂಪಿ ರೋಡ್ಸ್, ಕ್ರೇಜಿ ರೋಡ್ಸ್. ಚಾರ್ಮಡಿ ಘಾಟ್ಸ್ ಇನ್ನೂ 100 ಕಿಲೋಮೀಟ್ರ್ ಇದೆ, 2 ಅವರು, 6:30 ಆಯ್ತು ಆಗಲೇ. ಒಂದೊಳ್ಳೆ ಟ್ರಾನ್ಸಿಷನ್ ಬ್ರೇಕ್ ಹಾಕಿದೆ, ಕತ್ಲೆಯಿಂದ ಬೆಳಕು. ಹೆವಿ ಡೇಂಜರ್ ಟೈಮ್ ಇರ್ತದೆ ಇದು ಟ್ರಾನ್ಸಿಷನ್ ಟೈಮು. ಇಟ್ಸ್ ಬೆಟರ್ ಒಂದು ಬ್ರೇಕ್ ತಗೋಬಿಟ್ರೆ. ಈ ಗಾಡಿ ಓಡ್ತಾ ಇರ್ತದೆ. ರೋಡ್ ಚಿನ್ನ ಥರ ಕಾಣಿಸ್ತಾ ಇದೆ, ಬಟ್ ಚಿನ್ನ ಇಲ್ಲ ಅದು. ನಾಯಿಗಳ ಸಂಖ್ಯೆ ಜಾಸ್ತಿ ಇರೋಂಗೆ ಇದೆ ರೋಡ್ ಮೇಲೆ. ಎಕ್ಸಾಸ್ಟ್ ಇದ್ದಿದ್ರೆ ಕ್ರೇಜಿಗಿರೋದು, ಇಲ್ಲ ಚೇಸ್ ಆಗೋದು, ಇಲ್ಲ ಓಡೋಗ್ಬಿಡೋವು. ಸದ್ಯಕ್ಕೆ ಇರ್ರೆಸ್ಪಾನ್ಸಿಬಲ್ ಫೆಲೋಸ್ ಆಗ್ತಿದ್ದಾರೆ. ಇರಲಿ, ಬೇಲೂರು ಎಂಟ್ರಿ ಕೊಟ್ಟಿದ್ದೀವಿ. ಟೆಂಪಲ್ ಮುಂದೆ ಒಂದು ರೌಂಡ್ ಹಾಕೋ ಬಂದ್ಬಿಡೋದು. ಶ್ರೀ ಚನ್ನಕೇಶ್ವರ ಸ್ವಾಮಿ ಮುಂದೆನೇ ಇದೆ ದೇವರೇ ನಾವಂದೆ. ಜನರಿಗಿದು ವಾಕಿಂಗ್ ಸ್ಪಾಟ್ ಆಗೈತೆ, ಕ್ರೇಜಿ. ಸುತ್ತ ರೌಂಡ್ ಹಾಕೋಗ್ಬಿಡೋದ. ಇದ್ರ ಹಿಸ್ಟ್ರಿ ಯಾರಿಗಾರ ಗೊತ್ತಿದ್ರೆ ಒಳ್ಳೆಯದು. ಗೊತ್ತಿಲ್ಲದೆ ಇರೋರು ನಮ್ಮ ಥರವರು ಫ್ರೀ ಇದ್ದಾಗ ಗೂಗಲ್ ಮಾಡಿ ನೋಡಿ. ಓಕೆ, ಮತ್ತೆ ಸಿಗುವ. ಜಿ ವೈನ್ಸ್ ಬೇಡ, ಇವಾಗ ಬೇಡ. ಎಲ್ಲಪ್ಪ ಹಂಪು, ಇದು ಹಂಪು. ಆ್ಯಕ್ಚುಲಿ ಈ ಗಾಡಿಗಂತೂ ಇದು ಹಂಪೆ. ಹೆವಿ ಸಾಫ್ಟ್ ಸಸ್ಪೆನ್ಷನ್ ಅಲ್ಲ, ಈಚ್ ಆ್ಯಂಡ್ ಎವ್ರಿ ಬಂಪ್ ಗೊತ್ತಾಗುತ್ತೆ. ಫಾಲ್ಟ್ ಇತ್ತು ರೋಡಲ್ಲಿ.
ಕರೆಕ್ಟ್ ಪಾದಯಾತ್ರೆ ನಡೀತಾ ಇತ್ತು. ಸೊ ವಿಧಿ ಇಲ್ಲದೆ ಪಾದಯಾತ್ರೆ ಮಾಡೋರು ಇದ್ರದ್ದು ಅರ್ಧ ರೋಡ್ ತೊಗೊಬಿಟ್ಟಿದ್ರು. ಸೊ ನಾವು ಈ ಥರ ಬರೋರು ಗಾಡಿಯವ್ರ ಜೊತೆ ಜಗಳ ಆಡ್ಕೊಂಡು ಅಣ್ಣ ನಾನು ಫಸ್ಟು ಅವ್ರು ಬರೋದ್ರಲ್ಲಿ ಎಂಥವ್ರು ಓವರ್ಟೇಕ್ ಮಾಡೋದಂತೂ ಇನ್ನೂ ಕಾಟ್ಲೆ ಆಗ್ಬಿಟ್ಟಿದ್ದು. ಬಟ್ ನೈಸ್, ಪಾದಯಾತ್ರೆ ಈಗೆಲ್ಲ ಮುಗ್ದಿದೆ ಅನ್ಕೋತೀನಿ. ಈಗ ಚೆನ್ನಾಗಿದೆ ಸೀನರಿ, ಫುಲ್ ಸುತ್ತ ಗ್ರೀನರೀಸ್. ಮೈ ಗಾಡ್ಸ್, ಕ್ರೇಜಿ ಇದೆ. ಉದ್ದ ಮರಗಳು, ಇಲ್ಲೂ ಉದ್ದ ಮರಗಳು, ಮಧ್ಯದಲ್ಲಿ ಸಣ್ಣ ದಾರಿಗಳು. ಇಷ್ಟು ಮಳೆ ಬರ್ತಾ ಇದೆ. ಒಂದ್ಸತಿ ಆಲ್ರೆಡಿ ಹಿಂಗೆ ಮಾಡಿ ಗೋಪ್ರೋದು ಮೈಕ್ ಹೋಗಿದೆ. ಆ್ಯಕ್ಚುಲಿ ಒಂದು ಗೋಪ್ರೋನು ಹೋಗಿದೆ. ರಿಪೇರ್ ಸೆಂಟ್ರಲ್ಲಿ ಬಿದ್ದೈತೆ, ಅದು ಇನ್ನೂ ರಿಪೇರ್ ಆಗಿಲ್ಲ. ಐ ಜಸ್ಟ್ ಹೋಪ್ ಐ ಆಮ್ ನಾಟ್ ಟೇಕಿಂಗ್ ಅ ಹ್ಯೂಜ್ ರಿಸ್ಕ್. ಮಳೆ ಅಷ್ಟಿಲ್ಲ. ಅಲ್ಲ ಇದನ್ನಲ್ಲಿ ಬಿಟ್ಟಿದೆಯಲ್ಲ ನೋಡು, ಯಪ್ಪ. ಆಯಿಲ್ ಸೀಲ್ ಕಿತ್ಕೊ ಹೋದ್ರೆ ದೇವರಣೆಗಳು. ಬ್ರೇಕ್ ಪ್ಯಾಡ್ಸ್ಗೆ 13,000 ತಗೊಂಡು ನನ್ನ ಮಗ ನ್ಯಾಪ್ಕ ಇರಲಿ. ಬ್ರೇಕ್ ಹಿಡಿಬೇಕಾದ್ರೆ 13,000 ಅನ್ಬೇಕು. ನೋಡ, ಏನು ಅಂದ್ರೆ ಏನೋ ಕಾಣಿಸ್ತಿಲ್ವಲ್ಲಪ್ಪ. ಸ್ವಲ್ಪ ಲೈಟ್ ಹಾಕೋ ಬಂದ್ಬಿಡಿ ಸರ್. ಸಿದ್ದರಾಮಯ್ಯ ಅವ್ರ ಕಡೆಯಿಂದ 200 ಯೂನಿಟ್ ಫ್ರೀ ಇದೆ. ಚಾರ್ಮಡಿ ಘಾಟ್ಸ್, ಒನ್ ಆಫ್ ದ ಫೇವ್ರೆಟ್ ಪ್ಲೇಸ್ ಕಣಪ್ಪ ನನಗೆ. ಅಣ್ಣ ಸ್ವಲ್ಪ ನಾನು ಬ್ಯೂಟಿ ನೋಡೋಕೆ ಬಂದಿರ್ತೀನಿ, ಡ್ಯೂಟಿ ಮಾಡೋಕ್ಕೆ ಬಂದಿರ್ತಾನೆ. ಕ್ರೇಜಿ ವ್ಯೂ ಇದೆ ಅನ್ನೋಕೆ ಹೋಗಲ್ಲ, ವ್ಯೂ ಕಾಣಿಸ್ತಾ ಇಲ್ಲ ಫಾಗ್ ಇರೋದ್ರಿಂದ. ಫಾಲ್ಸ್ಗಳೆಲ್ಲ ರೀಆಕ್ಟಿವೇಟ್ ಆಗಿರ್ತದೆ. ಯಾಕಂದರೆ ಒಬ್ರು ಆಂಟಿ ಕೇಳಿದೆ ಹಿಂದೆ, ಒಂದು ವಾರದಿಂದ ಮಳೆ ಕಣಪ್ಪ ನಿಂತೇ ಇಲ್ಲ ಅಂದರು. ವಾಟರ್ ಫಾಲ್ ಎಲ್ಲಿ ಇರಲ್ಲ ಅಲ್ಲೂ ಬರೋ ಸಾಧ್ಯತೆ ಇರ್ತದೆ. ಈಗ ಆ್ಯಕ್ಚುಲಿ ನಂಗೆ ವಾಟರ್ ಫಾಲ್ ಮಾಡಬೇಕು ಅನಿಸ್ತೈತಲ್ಲ ಇರಪ್ಪ. ಫಸ್ಟು ರೈನ್ ಮೋಡ್ಗೆ ಹಾಕೋಬಿಡೋದ. ಯಾಕೋ ನನಗೆ ರೇಸ್ ಮೋಡ್ ಸರಿಗಿಲ್ಲ ಅನಿಸ್ತೈತೆ. ರೈನ್ ಮೋಡಲ್ಲಿ ಆಲ್ಮೋಸ್ಟ್ 40 bhp ಕಟ್ ಆಗುತ್ತೆ. ಸೊ ಒಂದು ವಾಟರ್ ಫಾಲ್ ಸಿಕ್ತು. ಮೀನು ಇಲ್ಲ ಇದು. ಓಕೆ ಫೈನ್, ಎಸ್. ಏನೋ ನೀರು ಕಾಣಿಸ್ತು, ಸ್ವಲ್ಪ ದಪ್ಪ ನೀರು ಕಾಣಿಸ್ತು. ಇಲ್ಲಿಂದ ರಾಫ್ಟಿಂಗ್ ಮಾಡ್ಕೊ ಹೋಗೋಣ. 360 ಕತೆ ಏನೋ ಬೇರೆ ಆಗಿರಂಗಿದೆ. ಇಲ್ಲಿ ಬಟ್ಟೆ ಇದೆ. ಹೀಗಿದೆ ನೋಡಿ ಕ್ಲೈಮೇಟ್. ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್, ಇದನ್ನು ನೋಡೋಕ್ಕೆ ಎಷ್ಟು ದೂರ ಬಂದಿರೋದು ಅಂದ್ಕೊಳ್ಳಿ. ಚೆನ್ನಾಗಿದೆ. ಇದ್ರ ಹಿಡನ್ ಸ್ಪಾಟ್ ನೋಡೋಣ. ಆ ಕಡೆ ಪೆಟ್ರೋಲ್ ಇಲ್ಲ ಮತ್ತಿಗೆ. ಇಲ್ಲಿ ಸಣ್ಣಗೆ ಬರ್ತಾ ಇದೆ, ಬಟ್ ಅಲ್ಲಿ ಫುಲ್ ವೈಲೆಂಟ್ ಆಗಿದೆ. ನೋಡ್ರಪ್ಪ, ಇದೇ ಬೇಡ ಅನ್ನೋದು. ನನ್ನ ಮಕ್ಕಳು ನಿಮ್ಗೆ ಕುಡಿಯೋಕ್ಕೆ ಜಾಗನೇ ಇಲ್ವಾ? ನಿಮಗೆಲ್ಲ ಒಂದು ಯೋಗ್ಯತೆ ಬೇಡವೇನ್ರಿ? ಇದಕ್ಕೆ ನಾಳೆ ದಿನ ಇಲ್ಲೂ ಬಂದು ನಿಲ್ತ್ಕೊಳ್ಳೋದು ಬ್ಯಾನ್ ಮಾಡಿಬಿಡ್ತಾರಪ್ಪ. ಇರಲಿ, ಆಯ್ತು, ಓಕೆ. ಆಮೇಲೆ ರೈಸ್ ಆಗೋದ. ಕ್ರೇಜಿ ಮ್ಯಾನ್. ಓ ಶಿಟ್. ಲವ್ಲಿ ಲೇಡೀಸ್ಗೂ ಒಂದೊಂದು ಹಾಯ್ ಅನ್ನೋದ. ಹಾಯ್. ನಮ್ಮ ಲವ್ಲಿ ಸಬ್ಸ್ಕ್ರೈಬರ್ಸ್ ಎಲ್ಲ ಕಡೆ ಇದ್ದಾರೆ, ಏನು ಮಾಡೋದು. ನೋಡ್ರಪ್ಪ, ಇಷ್ಟು ಒಳ್ಳೆ ಜಾಗ ಇದೆ. ದಯವಿಟ್ಟು ಒಳ್ಳೆ ಸೀಸನ್ ಇದೆ, ಬನ್ನಿ. ಬಟ್ ಆ ಥರ ಗಲೀಜು ಮಾಡೋಕ್ಕೆ ಹೋಗ್ಬಿಡಿ ಪ್ಲೀಸ್. ಯಾರು ಹಾಯ್ ಅಂತೀರಾ? ಇಲ್ಲೆಲ್ಲ ಗೆಡ್ಡೆಗಳೇ. ಇಷ್ಟು ಹೋಳು ಉಂಟು ಮರ ಇಷ್ಟು ಉದ್ದ ಇದೆ ಅಂದರೆ ಇದು ಇಲ್ಲೇ ಇದೆ ಅನಿಸುತ್ತೆ. ತುಂಬ ಒಳಗಿದೆ, ಕೆಳಗಿದೆ. ಅಣ್ಣ ಸಿಕ್ದ, ಬಟ್ ಅಲ್ಲಿ ಗಾಡಿ ತಗೋ ಹೋದರೆ ಟಾಸ್ಕ್ ಆಗುತ್ತೆ. ಪ್ಲಸ್ ರೋಡ್ ಬೇರೆ ಚಿಕ್ಕದು. KSRTCಗಳು ಎದೆ ಮೇಲೆ ಬರ್ತವ್ರೆ. ನಿಮ್ಮೆಂಥವ್ರು ಇನ್ನೂ ಮುಂದೆ ಹಿಡಿತೀನಿ. ನೀವು ಮೇಲಿಂದ ಬರ್ತಾ ಇದ್ದೀರಲ್ವ, ನಿಮ್ಮ ಮೇಲೆ ಬರ್ತೀನಿ ಇರಿ. ವಿಡಿಯೋ ಹೆಂಗೆ ಬರ್ತಾಯಿದೆ ಅನ್ನೋದು ಗೊತ್ತಿಲ್ಲಪ್ಪ. ಕ್ಯಾಮ್ರಾ ಮೇಲೆಲ್ಲ ನೀರುಂಟು. ಓಹೋ, ಸಣ್ಣದಾಗ ಅಲ್ಲಿಂದ ಬರ್ತಾ ಇದೆ. ಬೇರೆ ಕಾಪಾಡಪ್ಪ. ಏನು ತಡೀತಾ ಇದೆ ಬ್ಯಾಗ್? ಯಾಕೆ ಹಿಂಗೆ ಧೂಮ್ ಮಚಾಲೆ ಫೀಲಲ್ಲಿ ಹಾಕೋ ಬಂದ್ಬಿಟ್ಟಿದ್ದೀನಿ ಬ್ಯಾಗ್ನ. ಧೂಮ್ 2 ಅಲ್ಲಿ ಋತಿಕ್ ರೋಷನ್ ದುಡ್ಡಿರೋ ಬ್ಯಾಗ್ ಹಾಕೋ ಹೋಗ್ತಾನಲ್ಲ, ಯಾವುದಪ್ಪ ZX ಇಲ್ಲ S1000 RR ಯಾವುದೋ ಸುಜುಕಿದ, ಅದು ನನ್ನ ಜ್ಞಾಪಕ ಆಗ್ತಾಯಿಲ್ಲ.
ಆ ಥರ ಫೀಲಲ್ಲಿ ಬಂದು ಎಲ್ಲಿ ಇಕ್ಕಟ್ಟಾಯ್ತೈತೆ ನಂಗೆ ಇದರಲ್ಲೇ ಎಲ್ಲ ಕೆಲಸ ಆಗ್ಬಿಟ್ಟಿತ್ತು ನಂದು. ಸುಮ್ಮನೆ ಒಂದು ಎಕ್ಸ್ಟ್ರಾ ಹೊತ್ಕೊ ಬರೋಂಗಾಯ್ತು. ಎಸ್, ದ ನೈಸ್ ಫಾಲ್ಸ್ ಆರ್ ಹಿಯರ್. ಇಲ್ಲೊಂದು ಫೋಟೋ ತಗೊಬಿಡ್ತೀನಿ ಫಸ್ಟು. ಮೇ ಬಿ ಇದೇ ಜಾಗ ಅನ್ಕೋತೀನಿ, ಬಟ್ ಅವರೆಲ್ಲ ಬೈಕ್ ಇಳಿಸಿರಂಗೆ ಕಾಣಿಸ್ತು. ಎನಿಹೌ ಸಾಗೋದಾಗಿದೆ ಅಲ್ವಾ ವಾಟರ್ ಫಾಲ್ ಜೊತೆ ಸಾಗೋದಾಗಿದೆ ಅಲ್ವಾ ವಾಟರ್ ಫಾಲ್ ಜೊತೆ ಈ ವ್ಯೂ. ಸ್ವಲ್ಪ ಈ ಕಡೆ ಬಂದ್ಬಿಡ್ತೀನಿ, ವ್ಯೂಗೇನೋ ಅಡ್ಡ ಬರ್ತಾರಂಗಿದೆ. ನೋಡಿ ಫ್ರೆಂಡ್ಸ್, ನೋಡಿ ಜಾರ ಬಂಡೆ ಥರ ನೀರುಗಳು ಜಾರ್ಕೊ ಬಂದು ಇಲ್ಲಿಂದ ಅಂಡರ್ ವಾಟರ್ಗೆ ಹೋಗಿ ಇಲ್ಲಿ ಎಕ್ಸಿಟ್ ಆಗ್ತವ್ರೆ. ಕ್ರೇಜಿ. ಓಯ್, ಒಂದು ಪಾಪ್ಕಾರ್ನ್ ಕೊಡ. ಬೇಡ ಬಿಡ, ಆಯ್ತು. ನೈಸ್. God's crazy. Photography? No? Okay. ಹಳ್ಳು ಕೇಳಿದ್ಬಿಟ್ಟಿತ್ತಾ? ಓಕೆ. ಓ ಕ್ಯೂಟ್. ಅದ್ರ ಯಾರೋ ಹಾರ್ ನೋಡಿದ್ರು, ಎಲ್ಲಿ ಹಾರ್ ನೋಡಿದ್ರು ಗೊತ್ತಿಲ್ಲ, ಒಟ್ಟ ಹಾರ್. ಓ, ನೀನು ಕೆಳಗಿದ್ಯಾ? ಬನ್ನಿ ಅಣ್ಣ, ಬನ್ನಿ ಅಣ್ಣ. ಹಿಂಗೆ ಡೌನ್ ಇಳಿತಾ ಆ್ಯಕ್ಚುಲಿ ಯಾವುದೋ ಒಂದು ಒಳ್ಳೆ ಸ್ಪಾಟ್ ಥರ ಕಾಣಿಸ್ತು. ಗಾಡಿ ಯಾಕೋ ಬ್ರೇಕೇ ಹಿಡಿಲಿಲ್ಲ, ಯಾಕಂದರೆ ಈ ಫಿಂಗರ್ಸ್ ಹಿಡಿಲಿಲ್ಲ. ಯಾಕಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಹಾಕ್ಕೊಂಡಿದ್ದೀನಿ ದಟ್ ಐ ಲವ್ ಟ್ರಾವೆಲ್ ಮಾಡಿಬಿಡ್ತೀನಿ ನಾನು. ನಾಕನ್ನು ಎಕ್ಸ್ಪ್ಲೋರ್ ಮಾಡಬೇಕು. ಟ್ರಾವೆಲ್ ನಹಿ ಕಿಯಾ ಮೈ ಕಟ್ಸ್ ವಿಶ್ವೇಶ್ವರಯ್ಯ ನೆಕ್ಸ್ಟ್ ಅಲ್ಲ ಅಪನಿ ಛೇ. ವೆಲ್ಕಮ್ ಟು ಧರ್ಮಸ್ಥಳ ಮೈ ಫ್ರೆಂಡ್ಸ್, ಗೇಟ್ ವೇ ಆಫ್ ಧರ್ಮಸ್ಥಳ. ಅಲ್ಲಿ ಕಾರ್ ನಿಲ್ಸಿರೋ ಜಾಗದಲ್ಲಿ ನಿಲ್ಲಿಸ್ಬೋದಾ? ಓಕೆ, ಇಲ್ಲೊಂದು ಜಾಗ ಐತೆ. ಧರ್ಮಸ್ಥಳದಲ್ಲಿ ಕೈ ಮುಗ್ದಿದ್ದಾಯಿತು. ನೆಕ್ಸ್ಟ್ ಕುಕ್ಕೆ ಸುಬ್ರಹ್ಮಣ್ಯ. ಪೆಟ್ರೋಲ್ ಏನು ಅಪ್ಡೇಟ್? ಪೆಟ್ರೋಲ್ ಇದೆ. ಸುಬ್ರಹ್ಮಣ್ಯ 61 ಕೂಲ್. ಯಾಕೋ ಗಣಪತಿ ಟೆಂಪಲ್ ಈ ಸತಿ ಮಿಸ್ ಆಗಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಓ, ನಿಮ್ಮ ಟೆಂಪಲ್ ಸರಿ ಹೋಗುವ. ಬಿಸ್ಲೆ ಘಾಟ್ ಬಂದು ಲಾಸ್ಟ್ ಡೆಸ್ಟಿನೇಷನ್ ಈ ಟ್ರಿಪ್ಪದು. ಇಲ್ಲೊಂದು ಚಿಕ್ಕ ಜರಿ ಥರ ಹೋಗ್ತಾ ಇದೆ, ನೈಸ್. ಇದರಾದ್ಮೇಲೆ ಸೋಮವಾರಪೇಟೆ ಮೇಲೆ ಕುಶಾಲನಗರ ಟಚ್ ಮಾಡಿ ಅಲ್ಲಿಂದ ಸೀದಾ ಮೈಸೂರು. ಈ ಥರ ಹೊರಗೆ ಬಂದಾಗ ಇನ್ನರ್ ಪೀಸ್ ಸಿಗುತ್ತೆ. ಲಿಟ್ರಲಿ ಈ ರೂಟು ನನಗೆ ಪೀಸ್ ರೂಟ್. ಇದು ಈ ರೌಂಡ್ ಟ್ರಿಪ್ ಏನು ಹೊಡಿತೀನಿ ನಾನು, ಪೀಸ್ ರೂಟು. ಯಾವತ್ತಾರ ಟ್ರೈ ಮಾಡಿ. 500 ಕಿಲೋಮೀಟರ್ ರೈಡ್ ಇದು. ಬೆಜ್ಜಾನ್ ಗಾಡಿ ಓಡ್ಸೋಕ್ಕೆ ಸಿಗ್ತದೆ. ಪ್ಲೇನ್ ರೋಡ್, ಕ್ರಿಸ್ಪ್ ರೋಡ್, ಈ ಥರ ಆಫ್ ರೋಡ್ ಎಲ್ಲ ರೋಡು ಸಿಗುತ್ತೆ. ಒಂಥರ ಕಾಂಬಿ ಪ್ಯಾಕಲ್ಲಿ ಇರ್ತದೆ ಇದು. ಬೆಳಿಗ್ಗೆ ಬರಬೇಕಾದ್ರೆ ಫುಲ್ ಕತ್ಲೆ ಇತ್ತು. ಭಾಳ ರೋಡಿಂದ ಬಂದೆ, ಒಂಥರ ಭಯ ಥರ ಇತ್ತು. ಸರಿ, ಅದಾದ್ಮೇಲೆ ನೋಡಿದ್ರೆ ಏನು ಮಜಾ ಇತ್ತು. ಅದಕ್ಕೆ ಅಮಾವಾಸ್ಯೆ ಹುಣ್ಣಿಮೆ ನಂಬಬೇಕು, ಮೂಢನಂಬಿಕೆ ಇಟ್ಕೊಳಕ್ಕೆ ಹೋಗ್ಬೇಡಿ. ಬೇರೆ ಏನಾರು ಅವತ್ತು ವ್ಯವಹಾರ ಆಗೋ ದಿನ ಏನೋ ವ್ಯವಹಾರ ಇತ್ತು, ಅದನ್ನು ಮಾಡೋಕ್ಕೆ ಹೋಗಬೇಡಿ. ಅದೊಂದು ಅರ್ಥ. ಪೀಸ್ ಈ ಥರ ನೋಡಿ, ಅಮಾವಾಸ್ಯೆ ದಿನ ಬಂದೆ ಏನು ಖಾಲಿ ಇದೆ. ಎಲ್ಲ ಧರ್ಮಸ್ಥಳ ಖಾಲಿ ಇತ್ತು, ಕುಕ್ಕೆ ಖಾಲಿ ಇತ್ತು. 2 ಕಡೆನೂ ದರ್ಶನ ಹೊಡಿಬೋದಿತ್ತು. ಒಬ್ಬನೇ ಇದ್ನಲ್ಲ, ಅದಕ್ಕೆ ಇರಲಿಲ್ಲ. ನೆಕ್ಸ್ಟ್ ಟೈಮ್ ಫ್ರೆಂಡ್ಸ್ ಜೊತೆ ಬಂದಾಗ ಒಟ್ಟಿಗೆ ದರ್ಶನ ಮಾಡ್ತೀನಿ, ಅದು ಬೇರೆ ವಿಷಯ. ಆ್ಯಂಡ್ ಇಲ್ಲಾಂದ್ರೂ ಅಲ್ಲೇನು ದರ್ಶನ ಮಾಡಿಲ್ಲ ಅಂತ ಅಲ್ಲ, ವೆರಿ ಫ್ರೀಕ್ವೆಂಟ್ಲಿ ಬರ್ತಾ ಇರ್ತೀನಿ. ಇದು ರೈಡ್ ಇತ್ತಲ್ಲ, ಈಗ ರೈಡ್ ಮಾಡ್ಬೇಕಾದ್ರೆ ಇದೆಲ್ಲ ಬಿಚ್ಚಿ ಟೆಂಪಲ್ ಡ್ರೆಸ್ಸಲ್ಲಿ ಒಳಗೆ ಹೋಗಿ ವಾಪಸ್ ರೈಡ್ ಗೆಟಪ್ಪಿಗೆ ಆಗೋದು ಸ್ವಲ್ಪ ಟಾಸ್ಕಿ. ನೋಡಿ ಪರವಾಗಿಲ್ಲ, ಇಲ್ಲೆಲ್ಲ ರೋಡ್ ಮಾಡಿಬಿಟ್ಟಿದ್ದಾರೆ, ಸಕ್ಕತ್ತಾಗಿರುತ್ತೆ ಮಾತ್ರ. ಬಿಸ್ಲೆಘಾಟ್ ಟಾಪಲ್ಲಿ ಒಂದು ರೈಟ್ ಸೈಡ್ ವ್ಯೂ ಪಾಯಿಂಟ್ ಇದೆ.
ಈ ಚಿಕ್ಕ ಚಿಕ್ಕ ಕಲ್ಲಲ್ಲಿ ಬ್ರೇಕ್ ಹೊಡಿಯೋಕ್ಕೆ ಸ್ವಲ್ಪ ಮೀಟ್ರ್ ಡೌನ್ ಆಗುತ್ತೆ. ಶೂ ಎಲ್ಲ ಹಾಕ್ಬಿಟ್ಟು ಆರಾಮಾಗಿ 2 ನಿಮಿಷ ಕಲ್ ಮೇಲೆ ಕುತ್ಕೊಬಿಟ್ಟು ಕೆಳಗೆ ಕಾಲು ಬಿಟ್ಕೊಬಿಡೋದ ಅಂತ ಗ್ಯಾಪಲ್ಲಿ ಹಾವಿಗೆ ಬಂದ್ಬಿಟ್ರೆ. ಬಟ್ ಚೆನ್ನಾಗಿದೆ. ಇದೇ ಥರ ನಿಮಗೆ ಜರಿ ವಿರಾಜಪೇಟೆಯಿಂದ ಮಡಿಕೇರಿಗೆ ರೂಟ್ ಇದೆಯಲ್ಲ, ಡಿಟ್ಟೋ ಹಿಂಗೆ ಇದೆ ರೋಡು. ಸಣ್ಣಗಿದೆ, ಜರಿಗಳು ಈ ಥರ ಚಿಕ್ಕ ಚಿಕ್ಕ ವಾಟರ್ಫಾಲ್ಗಳಿರ್ತದೆ. ಸೂಪರಾಗಿದೆ ರೋಡು. ಇದಕ್ಕೇನಕ್ಕೆ ಬಿಸಿಲೆ ಘಾಟ್ ಹಚ್ಚಾರ ಗೊತ್ತಾ? ಬಿಸಿಲೇ ಇಲ್ಲ ಗುರು. ಬಿಸಿಲಿದ್ದಾಗ ಬಂದರೂ ಇಲ್ಲಿ ರೋಡ್ ಮೇಲೆ ನಿಮ್ಗೆ ಬಿಸಿಲು ಬೀಳೋದೇ ಕಾಣಲ್ಲ. ಈ ಥರದೊಂದು ಇನ್ನೊಂದು ಜರಿ ಸಿಕ್ತು ವಿತ್ ಸಮ್ ಕಿಡ್ಸ್ ಆ್ಯಂಡ್ ಒಂದು ಟೆಂಪಲ್, ಶ್ರೀ ಗಡಿ ಚಾಮುಂಡೇಶ್ವರಿ. ಹೋಗೆ ನಮ್ಮದೇ ಸೈಲೆನ್ಸರ್ದ. ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನ. ಚಾಮುಂಡಿ ತಾಯಿ ಕಾಪಾಡವ್ವ. ಏನು ಚೆನ್ನಾಗಿ ಕಾಣುತ್ತೆ ನೋಡಿ. ಕಾಣಿಸ್ತಿರ್ಬೇಕು ಚೂರು ಚೂರು. ಹಿಂಗೆ ನೀರು ಹೋಗ್ತಾ ಇದೆ. ಮತ್ತು ಈ ನೀಲಗಿರಿ ಮರಗಳು, ಅದರಾದಮೇಲೆ ಯಶೋಧ ಮೇಡಮ್ ಅವರು, ರಕ್ಷತ್ ಎನ್ನವರು. ಏನಕ್ಕೆ ತುಂಬ ಒಳ್ಳೆ ಜಾಗ ಸಿಕ್ತಲ್ಲ ನಿಮಗೆ ಕೊರಿಯೋಕ್ಕೆ. ಯಾರಪ್ಪ ಇದು? ಚರಪ್ಪ, CHARA. ಇದೆಲ್ಲ ಯಾಕೆ? ಇಷ್ಟು ಲವ್ಲಿ ಎನ್ವಿರಾನ್ಮೆಂಟ್ ನೋಡಿದ್ರಿ, ಹೋಗಿ ಮುಗೀತು. ಯಾಕೆ ನೀವು ಬಂದಿದ್ದೀರಾ ಅಂತ ಈಗ ಚಪ್ರ ಬಂದು ಅಥವಾ ಚರ್ಪ ಬಂದು ಇಲ್ಲಿ ನೋಡಲ್ಲ, ರಾಧಿಕಾ ಬಂದು ನೋಡಲ್ಲ, ಯಶೋಧ ಬಂದು ನೋಡಲ್ಲ. ಸುಮ್ಮನೆ ಯಾಕೆ ಅಂತ. ಡಾಗೇಶ್ ಎಲ್ಲಿ ಟ್ರಿಪ್ ಹೊಡಿತಿದ್ಯಾ? ನಾಯಿಗಳು ಬರೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ. ಗೆಳೆಯಂದಿರೇ ಬನ್ನಿ, ನೀವು ಇಳೀರಿ ರೋಡ್ಗೆ. ನಮ್ಮ ಟ್ರಿಪ್ ಸ್ಟಾರ್ಟು ಮತ್ತು ಎಂಡು ವಾಟರ್ಫಾಲ್ ಇಲ್ಲದೆ ಆಗಲ್ಲ ಏನೋ. ಚಾರ್ಮುಡಿ ಘಾಟ್ಸಲ್ಲಿ ಸ್ಟಾರ್ಟ್ ಆಗಿದ್ದು ವಾಟರ್ಫಾಲಲ್ಲಿ, ನಮ್ಮ ಬಿಸ್ಲೆ ಘಾಟಲ್ಲಿ ಮುಗಿತಾ ಇರೋದು ವಾಟರ್ಫಾಲಲ್ಲಿ. ಲವ್ಲಿ ನೋಡ್ರಪ್ಪ. 2 ಟ್ಯೂಬರ್ಗು ಫ್ರೆಂಡ್ಸು ಗೆಳೆಯಂದಿರು ಕೂತವ್ರು ಇಲ್ಲಿ. ಈ ಥರ ಬಂದು ಹಾಳು ಮಾಡ್ಬಿಟ್ರೆ ಹೊಟ್ಟೆ ಎಲ್ಲ ಹೊರದೋಗುತ್ತಪ್ಪ. ನೋಡಿ ಎಷ್ಟು ಚೆನ್ನಾಗಿದೆ ಗ್ರೀನ್ಸ್. ಇದ್ರ ಮೇಲೆ 2 ಟ್ಯೂಬರ್ಗ್ ಹೆಂಗೆ ಕಾಣುತ್ತೆ ಅಲ್ಲಿ. ನೋಡ್ತೀರಾ ಫ್ರೆಂಡ್ಸ್, ಮಧ್ಯಾಹ್ನ 1:15. ಈ ಮಳೆ, ಈ ಫಾಗು. ಸದ್ಯಕ್ಕೆ ಇದು ಫಾಗ್ ಅಲ್ಲ, ಇದು ಆ್ಯಕ್ಚುಲಿ ನಾವು ಮೋಡ ಒಳಗೆ ಶೂಟ್ ಮಾಡಿಬಿಟ್ಟಿದ್ದೀವಿ ಅನ್ನಂಗೆ ಅಣ್ಣ. ದೊಡ್ಡ ಮನ್ಸು ಮಾಡಿಬಿಟ್ರಣ. ಥ್ಯಾಂಕ್ ಯು. ನೀವೆಲ್ಲ ಹೋಗ್ರು ದೊಡ್ಡ ಮನ್ಸು ನೀವು. ಏನಯ್ಯ ಬ್ರೋ? ಎಲ್ಲ ಬ್ರೋ ಯೂಟ್ಯೂಬ್ ಮಾಡಲ್ಲ, ಇವಾಗ ಫಸ್ಟ್ ಬ್ಲಾಗ್ ಬಿಡೋದ ಅಂತ. ಥ್ಯಾಂಕ್ ಯು ಬ್ರೋ. ಓಕೆ. ಮೈ ಗಾಡ್ಸ್. ಆಂಟಿ ಇದು ಸೋಮವಾರಪೇಟೆಗೆ ಇದೇ ರೋಡ್ ಹೋಗೋದಲ್ಲ? ಹಾಂ, ಸೋಮವಾರಪೇಟೆ, ಮಂಗಳವಾರಪೇಟೆ, ಬುಧವಾರಪೇಟೆ, ಗುರುವಾರಪೇಟೆ, ಶುಕ್ರವಾರಪೇಟೆ, ಶನಿವಾರಪೇಟೆ, ಭಾನುವಾರಪೇಟೆ. ಅಲ್ಲ, ಸೋಮವಾರಪೇಟೆನೇ ಚೆನ್ನಾಗಿದೆ. ಡಾಗು ಐ ನೋಡು, ಎಲ್ಲೆಲ್ಲಿ ಓಡಾಡ್ಕೊ ಬಂದೆ ಹೇಳಲ್ವಾ? ಸೀಕ್ರೆಟಾ? ಯೂಟ್ಯೂಬ್ ಚಾನಲ್ ಇದೆಯಾ ನಿಮ್ಮದು? ಯೂಟ್ಯೂಬ್ ಚಾನಲ್ ಇದೆಯಾ? ನನಗೆ ಹೇಳಿ ಸರ್, ಪ್ಲೀಸ್ ಸರ್ ಪ್ಲೀಸ್ ಸಾರ್ ಹೇಳಿ ಸಾರ್. ಈ ಥರ ಎಲ್ಲ ಮಾಡಬಾರ್ದು ಸಾರ್. ಆಯ್ತು ಬಿಡಿ. ಟ್ರ್ಯಾಂಪ್ ಅವರೇ ಈ ವಿಡಿಯೋ ನೋಡ್ತಾ ಇದ್ರೆ ನನಗೆ ಗೊತ್ತು ನಿಮ್ಗೆ ಅನಿಸ್ತಾ ಇದೆ ಇವನಿಗೆ ಸ್ಟ್ರೀಟ್ ಟ್ರಿಪ್ಪಲ್ಲ ಟೈಗರ್ ಕೊಡಬೇಕಿತ್ತು ಅಂತ. ನನ್ನ ಅಡ್ರೆಸ್ಸು, ಫೋನ್ ನಂಬರು ಎಲ್ಲ ನಿಮ್ಮ ಟ್ರ್ಯಾಂಪಲ್ಲಿದೆ. ಮನ್ಸು ಮಾಡಿದ್ದೀರಾ ಅಂತ ನನಗೆಲ್ಲರ ಒಂದು ಹೇಳ್ಬಿಡಿ. ನಾನೇ ಬಂದು ಪರ್ಸ್ನಲಿ ಡೆಲಿವರಿ ತೊಗೋತೀನಿ ನಿಮ್ಮ ಹತ್ರ. ನೀವು ಬಂದು ಕೊಡೋದು ಅದೆಲ್ಲ ಏನೂ ಇರೋಲ್ಲ. ಕಾಸ್ಟ್ ಕಟಿಂಗ್ ಮಾಡ್ತೀನಿ. ನಿಮ್ಮದು ಡೆಲಿವರಿ ಏನೇನಿದೆ ಬೇಡ. ನಂಗೆ ರಿಜಿಸ್ಟ್ರೇಷನು ಮಾಡಿಸ್ಕೊಟ್ಬಿಡಿ, ಏನು ಬೇಜಾರಿಲ್ಲ, ಅದು ನಾನೇ ಮಾಡಿಸ್ಕೊತೀನಿ. ನಂಗೆ ಸ್ವಲ್ಪ ಫ್ಯಾನ್ಸಿ ನಂಬರ್ ಬೇಕಿತ್ತು, ಅದಕ್ಕೆ. ಪಾಟ್ಲಾ ಬೆಟ್ಟ, ಇದ್ರ ಮೇಲೆ ಹತ್ತಿದ್ರೆ 908 ಹೊಡಿತಾರೆ. ಮುಂಚೆ ಜೀಪ್ ಅವ್ರಿಗಾರ ಬಿಡ್ತಾಯಿದ್ರು, ಈಗ ಅವರು ಇಲ್ಲ ನಾವು ಇಲ್ಲ, ಹಂಗಾಗಿದೆ.
ಯಾವ ಜಾಗ ಇದು? ಹೋಗ್ಬೋದಾ? ಹೋಗ್ಬೋದಾ? ಹಾಂ, ಅಲ್ಲ ಬೈಕ್ ಬಿಡ್ತಾರಾ ಯೂಶಲಿ? ಇಂಥವ್ರು ನಂಬ್ಕೊಂಡು ಇರಬೇಡಿ ಗೈಸ್. 9 ಹೊಡಿತಾರೆ ಬೈಕ್ ಎತ್ಕೊ ಮೇಲೆ ಹೋದ್ರೆ ದೇವ್ರಣೆಗಳು. ಗೋಪ್ರೋ ಬ್ಯಾಟ್ರಿ ಸತ್ತೋಗಿದೆ.